ಸೊ ನಾವಿಷ್ಟೆಲ್ಲ ಪ್ರಾಜೆಕ್ಟ್ ನೋಡಿದ್ರಿ, ಸ್ಟೇಟ್ ಹೈವೇ ಅಟ್ಯಾಚ್ಡು ಆ್ಯಂಡ್ ನಮಗೆ ಬೆಂಗಳೂರು ಏರ್ಪೋರ್ಟಿಂದ ಜಸ್ಟ್ 1.5 hour ಅಂತ ಜರ್ನಿ. ಸೊ ಇಷ್ಟೊಂದು ಪ್ಲಾಂಟೇಷನ್ನು, ಅಮ್ಯುನಿಟೀಸು, ಮೇಂಟೆನೆನ್ಸು ಸಹ ಬರೀ 50,000 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಿರೋದು. ಸೊ ಇಲ್ಲಿ ಪರ್ ಪ್ಲಾಟು ನಾವು 6,000 ಸ್ಕ್ವೇರ್ ಫೀಟ್ಗೆ ಪರ್ ಸ್ಕ್ವೇರ್ ಫೀಟ್ ನಾವು 800 rupees ಚಾರ್ಜ್ ಮಾಡ್ತಾಯಿದ್ದೀವಿ. 800 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಅಂದರೆ ನಮಗೆ ಒಂದು 6,000 ಸ್ಕ್ವೇರ್ ಫೀಟ್ ಬೇಕಾದರೆ 48 ಲಕ್ಷ ಚಾರ್ಜ್ ಆಗುತ್ತೆ. ಇದರಲ್ಲಿ ನಮಗೆ ಹಣ್ಣಿನ ಗಿಡಗಳಾಗಲಿ ಎಲ್ಲನೂ ಇರುತ್ತೆ. ಅದ್ರ ಜೊತೆ ಅಮ್ಯುನಿಟೀಸ್ ಏನು ಕಾಟೇಜಸ್ಸು, ಸ್ವಿಮ್ಮಿಂಗ್ ಪೂಲು ನಾವೇನು ನೋಡ್ತಾ ಇದ್ದೀರಾ ಎಲ್ಲನೂ ಉಪಯೋಗಿಸ್ಬೋದು. ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡ್ತಿದ್ದೀವಿ. ಸೊ ಲೀಗಲ್ ಡಾಕ್ಯುಮೆಂಟೇಷನ್ ಅಂತ ಹೇಳ್ತೀರಾ, ಸೊ RTC ಆಗಲಿ, EC, MR, ಸೇಲ್ ಡೀಡು, 11E ಸ್ಕೆಚ್ ಅಪ್ಲೈ ಮಾಡಿ ಸೊ ಪ್ಲಾಟ್ನ ನೀವು ಓನ್ ಮಾಡ್ತೀರಾ. ಸ್ಯಾಂಡಲ್ ವ್ಯಾಲಿ ಕಡೆಯಿಂದ ನಾವು ಮೇಂಟೈನ್ ಮಾಡ್ತೀವಿ ಈ ಜಾಗನ. ಸರ್ ಜಾಗ ಎಲ್ಲ ನೋಡಿದ್ರು ಇಷ್ಟ ಆಯಿತು, ನೀವು ಹೇಳಿದ್ರಿ ಪ್ರೈಸಸ್, ಏನಾದ್ರು ನೆಗೋಷಿಯೇಷನ್ ಮಾಡ್ಕೊಡ್ತೀರಾ? 100% ಮ್ಯಾಮ್. ಕ್ಲೈಂಟ್ಸ್ ಇಲ್ಲಿ ಬಂದ ಮೇಲೆ 100% ನಾವೇನೋ ಒಂದು ರೇಟ್ ಮಾಡಿಕೊಡ್ತೀವಿ. ಸರ್ ಯಾಕೆ ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಮ್ಯಾಮ್, ಯಾವುದೇ ಒಂದು ಬೇರೆ ರೀತಿ ಇನ್ವೆಸ್ಟ್ಮೆಂಟ್, ಈಗ ಸ್ಟಾಕ್ಸ್ ಅಂತ ತೊಗೊಳೋಣ ಅಥವಾ ಅಪಾರ್ಟ್ಮೆಂಟ್ಸು ಅಥವಾ ರೆಸಿಡೆನ್ಷಿಯಲ್ ಪ್ಲಾಟ್ಸು, ಈ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ತೊಗೊಂಡ್ರು ನಮಗೆ ಕ್ಯಾಪಿಟಲ್ ಜಾಸ್ತಿ ಬೇಕು. ಈಗ ಅಪಾರ್ಟ್ಮೆಂಟ್ಸಲ್ಲಿ ನಾವು ಒಂದು 2 ಕೋಟಿ, 2.5 ಕೋಟಿ, 1.25 ಕೋಟಿ ಬೇಕು. ರೆಸಿಡೆನ್ಷಿಯಲ್ ಪ್ಲಾಟ್ಸಲ್ಲಿ ಒಂದು ಪ್ಲಾಟ್ ತೊಗೊಬೇಕಾದ್ರೆ ನಮಗೊಂದು 40, 50, 60 ಲಕ್ಷ ಬೇಕೇ ಬೇಕು. ಸೊ ಅದೇ ಕ್ಯಾಪಿಟಲಲ್ಲಿ ನಮಗೆ ಇದರಲ್ಲಿ 6 ಪಟ್ಟು ಜಾಗ ಸಿಗುತ್ತದೆ. ಅಂದರೆ ಈಗ ನಮ್ಮ ರೆಸಿಡೆನ್ಷಿಯಲ್ ಒಂದು ಪ್ಲಾಟ್ ತೊಗೊಳೋ ಜಾಗದಲ್ಲಿ ನಮಗೆ ಇಲ್ಲಿ 6 ಸೈಜ್ ಸಿಗುತ್ತೆ. ಅಪಾರ್ಟ್ಮೆಂಟಲ್ಲಿ ನಾವು ಏನು ಒಂದು ಅಪಾರ್ಟ್ಮೆಂಟ್ ತೊಗೊತೀರೋ ಅದರಲ್ಲಿ ನಮಗೊಂದು ಆಲ್ಮೋಸ್ಟ್ 1 ಎಕರೆ ಜಾಗ ಅಷ್ಟು ಈ ಜಾಗದಲ್ಲಿ ನಮಗೆ ಸಿಗುತ್ತೆ. ಸೊ ಅಲ್ಲಿ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನಾವು ಏನೇ ದುಡಿದ್ರೂ ರಿಟರ್ನ್ಸ್ಗೆ ಟ್ಯಾಕ್ಸ್ ಕಟ್ಟಬೇಕು. ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಬರ್ತದೆ, GST ಅಂತ ಬರ್ತದೆ. ಪ್ರತಿಯೊಂದೂ ಅಲ್ಲಿ ನಮಗೆ ಈ ಟ್ಯಾಕ್ಸ್ ರೀತಿ ಎಲ್ಲ ಹೋಗ್ತದೆ. ಇಲ್ಲಿ ಫಾರ್ಮ್ ಲ್ಯಾಂಡ್ ಅದು ನಮಗೆ 0 ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತಲೇ ಬರ್ತದೆ.